ಈಗ ನಾವು ಪವರ್ ಆಫ್ ಅಕಾಮಡೇಷನ್ಗೆ ಬರೋಣ. ಸೊ ಅಕಾಮಡೇಷನ್ ಅಂದರೆ ಏನು? ಇಟ್ ಈಸ್ ದಿ ಅಬಿಲಿಟಿ ಆಫ್ ದಿ ಐ ಟು ಚೇಂಜ್ ದ ಫೋಕಲ್ ಲೆಂತ್ ಆಫ್ ದಿ ಐ ಲೆನ್ಸ್. ಸೊ ನಾವು ಏನು ಕಲ್ತ್ವಿ, ದ ಸಿಲಿಯರಿ ಮಸಲ್ಸ್ ಅಡ್ಜಸ್ಟ್ ದ ಫೋಕಲ್ ಲೆಂತ್ ಆಫ್ ದಿ ಐ ಲೆನ್ಸ್ ಅಲ್ವಾ. ಇದು ಯಾಕಾಗುತ್ತೆ ಅಂದರೆ ವಿ ನೀಡ್ ಟು ಗೆಟ್ ಅ ಕ್ಲಿಯರ್ ವ್ಯೂ ಆಫ್ ಆಲ್ ಆಬ್ಜೆಕ್ಟ್ಸ್. ಸೊ ನಮಗೆ 25 ಸೆಂಟಿಮೀಟರ್ಸಿಂದ ಇನ್ಫಿನಿಟಿ ತನಕ ಯಾವುದೇ ಡಿಸ್ಟೆನ್ಸಲ್ಲಿ ಇಟ್ಟಿರೋ ಆಬ್ಜೆಕ್ಟ್ ನಮಗೆ ಕ್ಲಿಯರ್ ಆಗಿರೋ ಇಮೇಜ್ ಸಿಗಬೇಕಲ್ವಾ. ಕ್ಲಿಯರ್ ಆಗಿರೋ ಇಮೇಜ್ ಸಿಗೋಕ್ಕೆ ನಾನು ಏನು ಹೇಳಿದ್ದೆ, ಆಬ್ಜೆಕ್ಟ್ನ ಮೂವ್ ಮಾಡೋಕ್ಕೆ ಅಷ್ಟೊಂದು ಸಾಧ್ಯ ಇಲ್ಲ ಆಯಿತಾ. ಸೊ ಏನು ಚೇಂಜ್ ಮಾಡಬೇಕು ನಾವು? ಫೋಕಲ್ ಲೆಂತ್ನ ಚೇಂಜ್ ಮಾಡಬೇಕು. ಸೊ ಆ ಫೋಕಲ್ ಲೆಂತ್ ಚೇಂಜ್ ಮಾಡಿದಾಗ ನಮಗೆ ಯಾವುದೇ ಡಿಸ್ಟೆನ್ಸಲ್ಲಿರೋ ಆಬ್ಜೆಕ್ಟು ನಮಗೆ ಕ್ಲಿಯರಾಗಿ ಕಾಣುತ್ತೆ ಆಯಿತಾ. ಈ 25 ಸೆಂಟಿಮೀಟರ್ಸ್ ಯಾಕೆ ಅಂತ ನೀವು ಯೋಚನೆ ಮಾಡಬೇಡಿ, ವಿ ವಿಲ್ ಕವರ್ ದ್ಯಾಟ್ ಸೂನ್ ಆಯಿತಾ. ಸೊ ಬಿಟ್ವೀನ್ 25 ಆ್ಯಂಡ್ ಇನ್ಫಿನಿಟಿ ಯಾವುದೇ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟ್ ಇಟ್ಟರೆ ನಮಗೆ ಕ್ಲಿಯರ್ ಆಗಿರೋ ಇಮೇಜ್ ಯಾಕೆ ಕಾಣುತ್ತೆ ಅಂದರೆ ದ ಸಿಲಿಯರಿ ಮಸಲ್ಸ್ ಅಡ್ಜಸ್ಟ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಸೊ ನಾವು ಕಲ್ತಂಗೆ ಸಿಲಿಯರಿ ಮಸಲ್ಸ್ ಪಾರ್ಟಲ್ಲಿ ವೆನ್ ದ ಮಸಲ್ಸ್ ಆರ್ ರಿಲ್ಯಾಕ್ಸ್ಡ್ ಏನಾಗುತ್ತೆ, ದಿ ಐ ಲೆನ್ಸ್ ಇಸ್ ಥಿನ್ ಆಗಿರೋ ಐ ಲೆನ್ಸ್ ಏನು ಕೊಡುತ್ತೆ ನಮಗೆ, ಇನ್ಕ್ರೀಸಸ್ ದ ಫೋಕಲ್ ಲೆಂತ್. ಸೊ ದೂರದಲ್ಲಿರೋ ಆಬ್ಜೆಕ್ಟ್ ನಮಗೆ ಸುಲಭವಾಗಿ ಕ್ಲಿಯರ್ ಆಗಿ ಕಾಣುತ್ತೆ. ಅದೇ ಥರ ನಾವು ಸಿಲಿಯರಿ ಮಸಲ್ಸ್ನ ಕಾಂಟ್ರ್ಯಾಕ್ಟ್ ಮಾಡಿದಾಗ ಪುಷ್ ಆಗುತ್ತಲ್ವಾ, ನಾನು ಹೇಳಿದ್ನಲ್ಲ ಸಿಲಿಯರಿ ಮಸಲ್ಸಲ್ಲಿ ಪುಷ್ ಆಗಿ ನಮ್ಮದು ಐ ಲೆನ್ಸ್ ಥಿಕ್ ಆಗುತ್ತೆ. ಸೊ ಐ ಲೆನ್ಸ್ ಥಿಕ್ ಆದಾಗ ಏನಾಗುತ್ತೆ, ದ ಫೋಕಲ್ ಲೆಂತ್ ಡಿಕ್ರೀಸಸ್. ಫೋಕಲ್ ಲೆಂತ್ ಡಿಕ್ರೀಸ್ ಆದಾಗ ಹತ್ತಿರದಲ್ಲಿರೋ ಆಬ್ಜೆಕ್ಟ್ಸ್ ಅಂದರೆ ನಿಯರ್ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕ್ರಿಸ್ಪ್ ಆಗಿ ಕಾಣುತ್ತೆ. ಸೊ ನಾನು ಪ್ರೀವಿಯಸ್ ಸ್ಲೈಡಲ್ಲಿ 25 ಸೆಂಟಿಮೀಟರ್ಸ್ ಅಂತ ಏನೋ ಹೇಳಿದೆ, ಅದು ಯಾಕೆ 25 ಸೆಂಟಿಮೀಟರ್ಸ್ ಅಂತ ಇಲ್ಲಿ ಕವರ್ ಮಾಡ್ತೀನಿ. ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ ವಿತೌಟ್ ಸ್ಟ್ರೇನ್ ಇಸ್ ಕಾಲ್ಡ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಆರ್ ದ ನಿಯರ್ ಪಾಯಿಂಟ್ ಆಫ್ ದಿ ಐ. ಸಾಮಾನ್ಯವಾಗಿ ಅಂದರೆ ನಿಮ್ಮ ಕಣ್ಣೆಲ್ಲ ಚೆನ್ನಾಗಿದ್ದರೆ ಯಂಗ್ ಅಡಲ್ಟ್ಸ್ಗೆ ವಿತ್ ನಾರ್ಮಲ್ ವಿಷನ್ ಅಂದರೆ ಅವ್ರಿಗೇನು ವಿಷನ್ ಡಿಫೆಕ್ಟ್ ಇಲ್ಲ, ಪವರ್ ಏನಿಲ್ಲ ಅವ್ರ ಕಣ್ಣಲ್ಲಿ 25 ಸೆಂಟಿಮೀಟರ್ಸ್ನ ನಾವು ನಿಯರ್ ಪಾಯಿಂಟ್ ಆಫ್ ದಿ ಐ ಅಥವಾ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಕರಿತೀವಿ. 25 ಸೆಂಟಿಮೀಟರ್ಸಿಂದ ಇನ್ನೂ ಹತ್ರ ತೊಗೊಂಡ್ರೆ ನಮಗೆ ಕಾಣುತ್ತೆ, ಬಟ್ ತುಂಬ ಬ್ಲರಿ ಆಗುತ್ತೆ ಆ ಇಮೇಜು. ನಾನು ಏನು ಹೇಳ್ತಿದ್ದೆ ಇಲ್ಲಿ ತನಕ, ಕ್ಲೀನ್ ಕ್ರಿಸ್ಪ್ ಕ್ಲಿಯರ್ ಇಮೇಜ್ ಅಂತ ಹೇಳ್ತಿದ್ದೆ ಅಲ್ವಾ. ಸೊ 25 ಇಂತ ಹತ್ರ ತೊಗೊಂಡ್ರೆ ನಮ್ಮದು ಐ ಅದನ್ನು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಫೋಕಲ್ ಲೆಂತ್ ಆಯಿತಾ. ಅಷ್ಟೊಂದು ಅಡ್ಜಸ್ಟ್ ಮಾಡೋಕ್ಕೆ ಆಗದಿದ್ರಿಂದ ನಮ್ಗೆ ಏನಾಗುತ್ತೆ, ಬ್ಲರಿ ಇಮೇಜ್ ಸಿಗುತ್ತೆ. ಸೊ ನಿಯರ್ ಪಾಯಿಂಟ್ ಏನು, 25 ಸೆಂಟಿಮೀಟರ್ಸ್. ಅದೇ ಥರ ಫಾರ್ ಪಾಯಿಂಟ್ ಕೂಡ ಇರಬೇಕಲ್ವಾ. ಸೊ ದ ಫಾರ್ದೆಸ್ಟ್ ಪಾಯಿಂಟ್ ಅಪ್ ಟು ವಿಚ್ ದಿ ಐ ಕ್ಯಾನ್ ಸಿ ದಿ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಇಸ್ ಕಾಲ್ಡ್ ದ ಫಾರ್ ಪಾಯಿಂಟ್ ಆಫ್ ದಿ ಐ. ಸೊ ಈ ಟರ್ಮಿನಾಲಜಿ ಅಂದರೆ ಈ ಹೆಸರುಗಳು ನಿಮಗೆ ನೆನಪಿರಬೇಕು. ಫಾರ್ ಪಾಯಿಂಟ್ ಆಫ್ ದಿ ಐ, ನಿಯರ್ ಪಾಯಿಂಟ್ ಆಫ್ ದಿ ಐ. ನಿಯರ್ ಪಾಯಿಂಟ್ ಆಫ್ ದಿ ಐ ಇನ್ನೊಂದು ಹೆಸರೇನು, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ವಾಪಸ್ ಫಾರ್ ಪಾಯಿಂಟಿಗೆ ಬರೋಣ. ಇಟ್ಸ್ ಕಾಲ್ಡ್ ದ ಫಾರ್ ಪಾಯಿಂಟ್ ಆಫ್ ದಿ ಐ. ನಾರ್ಮಲ್ ಐ ಅಂದರೆ ಏನು ವಿಷನ್ ಡಿಫೆಕ್ಟ್ ಇಲ್ಲದೇ ಇರೋ ಐಗೆ ದ ಫಾರ್ ಪಾಯಿಂಟ್ ಇಸ್ ಇನ್ಫಿನಿಟಿ. ಸೊ ನಮಗೆ 25 ಸೆಂಟಿಮೀಟರ್ಸ್ದ ಇನ್ಫಿನಿಟಿ ತನಕ ಎಲ್ಲೇ ಇದ್ರೂ ಆಬ್ಜೆಕ್ಟು ಕ್ಲಿಯರಾಗಿ ಕಾಣುತ್ತೆ ಆಯಿತಾ. ಸೊ ಅದನ್ನು ನಾವು ರೇಂಜ್ ಆಫ್ ವಿಷನ್ ಅಂತ ಕರಿತೀವಿ. ಸೊ ರೇಂಜ್ ಆಫ್ ವಿಷನ್ ಇಸ್ 25 centimeters to infinity. ಓಕೆ, ಸೊ ಇದನ್ನು ಸಮ್ಮರೈಸ್ ಮಾಡೋಕ್ಕೆ ಏನು ಹೇಳ್ತೀವಿ, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಹತ್ತಿರದಲ್ಲಿರೋ ಡಿಸ್ಟೆನ್ಸ್, ಎಷ್ಟು ಹತ್ತಿರ ತೊಗೊಂಡು ಬರ್ಬೋದು ನಾವು ಆಬ್ಜೆಕ್ಟ್ನ, ಸೊ ದಟ್ ನಮಗೆ ಕ್ಲಿಯರ್ ಕ್ರಿಸ್ಪ್ ಇಮೇಜ್ ಸಿಗುತ್ತೆ 25 ಸೆಂಟಿಮೀಟರ್ಸ್ ಆಯಿತಾ. ಸೊ ಮಿನಿಮಮ್ ಡಿಸ್ಟೆನ್ಸ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಹತ್ತಿರದಲ್ಲಿರೋ ಡಿಸ್ಟೆನ್ಸು 25 ಸೆಂಟಿಮೀಟರ್ಸ್. ಅದನ್ನು ನಾವು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಥವಾ ನಿಯರ್ ಪಾಯಿಂಟ್ ಅಂತ ಕರಿತೀವಿ, ನಿಯರ್ ಪಾಯಿಂಟ್. ಅದೇ ಥರ ಫಾರ್ದೆಸ್ಟ್ ಡಿಸ್ಟೆನ್ಸ್ ಅಂದರೆ ದೂರದಲ್ಲಿರೋ ಡಿಸ್ಟೆನ್ಸ್, ಎಷ್ಟು ದೂರ ತೊಗೊಂಡು ಹೋಗ್ಬೋದು ನಾವು, ಇನ್ಫಿನಿಟಿ ತನಕ ಆಬ್ಜೆಕ್ಟ್ನ ಇಡ್ಬೋದು, ದಟ್ ವಿ ಕ್ಯಾನ್ ಸಿ ಅ ಕ್ಲಿಯರ್ ಇಮೇಜ್ ಆಯಿತಾ. ಸೊ ಮತ್ತೆ ಕಂಕ್ಲೂಡ್ ಮಾಡಬೇಕು ಅಂದರೆ ರೇಂಜ್ ಆಫ್ ವಿಷನ್ ನಮ್ಮದು 25 ಸೆಂಟಿಮೀಟರ್ಸಿಂದ ಇನ್ಫಿನಿಟಿ ತನಕ ಇದೆ. ಈಗ ನಾವು ಕ್ಯಾಟ್ರಾಕ್ಟ್ ಬಗ್ಗೆ ಕಲಿಯೋಣ. ನೀವು ಕೇಳಿರ್ಬೋದು ಕ್ಯಾಟ್ರಾಕ್ಟ್ ಸರ್ಜರಿ, ಯಾರಿಗೋ ಕ್ಯಾಟ್ರಾಕ್ಟ್ ಆಗಿದೆ ಅಂತ ನೀವು ಕೇಳಿರ್ಬೋದು. ಅದ್ರದ್ದು ಅರ್ಥ ಏನು ಅಂದರೆ ಇಲ್ಲಿ ನೋಡೋಣ. ಕ್ಯಾಟ್ರಾಕ್ಟ್ ಅಂದರೆ ಇಟ್ ಈಸ್ ಅ ಕಂಡೀಷನ್ ವೆರ್ ಅ ಡೆನ್ಸ್ ಕ್ಲೌಡಿ ಏರಿಯಾ ಫಾರ್ಮ್ಸ್ ಇನ್ ದ ಲೆನ್ಸ್ ಆಫ್ ದಿ ಐ. ಸೊ ನಾನು ಹೇಳಿದ್ನಲ್ಲ, ಕಣ್ಣಲ್ಲಿ ನಮಗೆ ಕ್ರಿಸ್ಟಲೈನ್ ಲೆನ್ಸ್ ಇದೆ ಅಲ್ವಾ. ಸೊ ಆ ಲೆನ್ಸಲ್ಲಿ ಯಾವುದೋ ಕ್ಲೌಡಿ ಏರಿಯಾ ಫಾರ್ಮ್ ಆದಾಗ ಈ ಇಮೇಜಲ್ಲಿ ಕೊಟ್ಟಿದ್ದೀನಲ್ವಾ, ನಾರ್ಮಲ್ ಐಯಲ್ಲಿ ಲೆನ್ಸಲ್ಲಿ ಏನೂ ಇಲ್ಲ, ನಾರ್ಮಲ್ ಆಗಿ ಎಲ್ಲ ಐರಿಸ್ ಕಾಣ್ತಿದೆ, ಪ್ಯೂಪಿಲ್ ಕಾಣ್ತಿದೆ ಕ್ಲಿಯರ್ ಆಗಿ. ಕ್ಯಾಟ್ರಾಕ್ಟ್ ಐಯಲ್ಲಿ ನಮ್ಮದು ಲೆನ್ಸಲ್ಲಿ ಕ್ಲೌಡಿ ಏರಿಯಾ ಫಾರ್ಮ್ ಆದಾಗ ಈ ಥರ ಮಿಲ್ಕಿ ವೈಟ್ ಥರ ಕಾಣುತ್ತೆ. ಇಲ್ಲಿ ವೈಟ್ ಸರ್ಕಲ್ ಇದೆಯಲ್ಲ, ಅದನ್ನೇ ನಾವು
ಕ್ಯಾಟ್ರಾಕ್ಟ್ ಲೆನ್ಸ್ ಅಂತ ಕರಿತೀವಿ. ಸೊ ಇದು ಯಾಕಾಗುತ್ತೆ, ಯಾರಿಗಿದಾಗುತ್ತೆ, ಇಟ್ ಡೆವಲಪ್ಸ್ ವಿತ್ ಏಜ್. ಅಂದರೆ ನಾವು ವಯಸ್ಸಾದಾಗ ಕೆಲವೊಬ್ಬರಿಗೆ ಈ ಕ್ಯಾಟ್ರಾಕ್ಟ್ ಐ ಡೆವಲಪ್ ಆಗುತ್ತೆ. ಸೊ ಇದು ಏನು ಮಾಡುತ್ತೆ, ಆಬ್ವಿಯಸ್ಲಿ ಟ್ರಾನ್ಸ್ಪೆರೆಂಟ್ ಇದ್ದಿದ್ದು ಒಂಥರ ಮಿಲ್ಕಿ ವೈಟ್ ಅಥವಾ ಕ್ಲೌಡಿ ಆದಾಗ ಸೊ ಯಾವುದ್ರಲ್ಲಿ ರಿಸಲ್ಟ್ ಆಗುತ್ತೆ, ಪಾರ್ಷಿಯಲ್ ಆರ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಸೊ ಈ ಕ್ಲೌಡಿ ಏರಿಯಾ ಸ್ವಲ್ಪ ಇದ್ದರೆ ಪಾರ್ಷಿಯಲ್ ಲಾಸ್ ಆಫ್ ವಿಷನ್ ಆಗುತ್ತೆ, ತುಂಬ ಕ್ಲೌಡಿ ಇದ್ದರೆ ಏನಾಗುತ್ತೆ, ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಸೊ ಅವಾಗ ಏನು ಮಾಡ್ತೀವಿ ನಾವು, ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಪರ್ಫಾರ್ಮ್ ಮಾಡ್ತೀವಿ. ಸೊ ಕ್ಯಾಟ್ರಾಕ್ಟ್ ಸರ್ಜರಿ ಪರ್ಫಾರ್ಮ್ ಮಾಡಿದಾಗ ಆ ಕ್ಯಾಟ್ರಾಕ್ಟ್ನ ನಾವು ಲೆನ್ಸಿಂದ ತೆಗೆದುಬಿಟ್ಟು ನಾರ್ಮಲ್ ವಿಷನ್ನ ರಿಸ್ಟೋರ್ ಮಾಡ್ತೀವಿ. ಸೊ ವಿಷನ್ ಕ್ಯಾನ್ ಬಿ ರಿಸ್ಟೋರ್ಡ್ ವಿತ್ ಕ್ಯಾಟ್ರಾಕ್ಟ್ ಸರ್ಜರಿ. ಸೊ ಈಗ ನಾವು ಡಿಫೆಕ್ಟ್ಸ್ ಆಫ್ ವಿಷನ್ಗೆ ಬರೋಣ. ಸೊ ಎಲ್ಲರಿಗೂ ಯಾವಾಗಲೂ 20/20 ವಿಷನ್ ಅಂದರೆ ಪರ್ಫೆಕ್ಟ್ ವಿಷನ್ ಏನಿರಲ್ಲ. ಕೆಲವೊಬ್ಬರಿಗೆ ಪವರ್ ಇರುತ್ತೆ, ನಿಮ್ಮೆಲ್ಲರಿಗೂ ಕೆಲವೊಬ್ಬರಿಗೆ ಗ್ಲಾಸಸ್ ಇರುತ್ತಲ್ವ, ಸ್ಪೆಕ್ಟಿಕಲ್ಸ್. ಸೊ ಸ್ಪೆಕ್ಟಿಕಲ್ಸ್ ಯಾಕೆ ಹಾಕೋತೀವಿ ಅಂದರೆ ನಮಗೆ ಯಾವುದೋ ವಿಷನ್ ಡಿಫೆಕ್ಟ್ ಇರುತ್ತೆ ಆಯಿತಾ. ಸೊ ವಿಷನ್ ಡಿಫೆಕ್ಟ್ ಥರದ್ದಿರುತ್ತೆ. ಸೊ ನಾವು ಕೆಲವೊಂದು ವಿಷನ್ ಡಿಫೆಕ್ಟ್ನ ಇಲ್ಲಿ ಓದೋಣ. ಸೊ ಮೊದಲನೇದಾಗಿ ನಾವು ಮಯೋಪಿಯಾ ಅಥವಾ ನಿಯರ್ ಸೈಟೆಡ್ನೆಸ್ ಅಂದರೆ ಓದೋಣ. ಈ ಡಿಫೆಕ್ಟಲ್ಲಿ ದ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನ್ ನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಅಂದರೆ ಇರೋದೆಲ್ಲ ಆಬ್ಜೆಕ್ಟ್ಸ್ ನಮಗೆ ಕ್ಲಿಯರಾಗಿ ಕಾಣುತ್ತೆ, ಬಟ್ ಸ್ವಲ್ಪ ದೂರದಲ್ಲಿದ್ದಾಗ ಅದು ಕ್ಲಿಯರಾಗಿ ಕಾಣಲ್ಲ. ಯು ಮೈಟ್ ಹವ್ ಎಕ್ಸ್ಪೀರಿಯನ್ಸ್ ದಿಸ್. ನೀವು ಅಂದರೆ ಕ್ಲಾಸ್ ರೂಮಲ್ಲಿ ಕೂತಿದ್ದಾಗ ನಿಮಗೆ ದೂರದಲ್ಲಿರೋ ಬೋರ್ಡ್ ಕಾಣ್ತಿಲ್ಲ ಅಂದರೆ ಮೇ ಬಿ ನಿಮಗೆ ನಿಯರ್ ಸೈಟೆಡ್ನೆಸ್ ಇದೆ ಅಥವಾ ಮಯೋಪಿಯಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಸೊ ಇದು ಮಯೋಪಿಯಾ ಯಾಕಾಗುತ್ತೆ, ಮೇಯ್ನಾಗಿ 2 ರೀಸನ್ಸಿಂದ ಇದಾಗುತ್ತೆ. ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಕಾರ್ನಿಯಾ. ಸೊ ನಮ್ಗೆ ಗೊತ್ತಲ್ವಾ, ಕಾರ್ನಿಯಾ ಇಸ್ ಕಾನ್ವೆಕ್ಸ್ ಇನ್ ಶೇಪ್, ಇಟ್ ಇಸ್ ಕರ್ವ್ಡ್ ಅಲ್ವಾ. ಸೊ ಅದು ತುಂಬ ಕರ್ವ್ ಆದಾಗ ನಾವು ನಿಯರ್ ಸೈಟೆಡ್ನೆಸ್ ಅಥವಾ ಮಯೋಪಿಯಾನ ಡೆವಲಪ್ ಮಾಡ್ತೀವಿ. ಅದು ಒಂದು ರೀಸನ್. ಇನ್ನೊಂದು ರೀಸನ್ ಅಂದರೆ ನಮ್ಮದು ಐಬಾಲ್ ಶೇಪ್ ಸ್ವಲ್ಪ ಎಲಾಂಗೇಟ್ ಆದಾಗ, ಅಂದರೆ ಅದು ಸ್ಫೆರಿಕಲ್ ಶೇಪ್ ಆಗಿತ್ತಲ್ವ, ಅದು ಸ್ವಲ್ಪ ಓವಲ್ ಶೇಪ್ ಆದಾಗ, ಅಂದರೆ ಎಲಾಂಗೇಟ್ ಆದಾಗ, ಹೀಗೆ ಆದಾಗ ನಮಗೆ ಮಯೋಪಿಯಾ ಡೆವಲಪ್ ಆಗುತ್ತೆ. ಸೊ ಈ ಡಿಫೆಕ್ಟ್ ಇರೋರಿಗೆ ದ ಫಾರ್ ಪಾಯಿಂಟ್ ಈಸ್ ನಿಯರರ್ ದೆನ್ ಇನ್ಫಿನಿಟಿ. ಅಂದರೆ ಅವ್ರಿಗೆ ಇನ್ಫಿನಿಟಿ ತನಕ ಏನೂ ಕಾಣಲ್ಲ ಆಯಿತಾ. ಅವ್ರದ್ದು ಫಾರ್ ಪಾಯಿಂಟ್ ಇನ್ಫಿನಿಟಿಗಿಂತ ಸ್ವಲ್ಪ ಮುಂಚೆನೇ ಇರುತ್ತೆ ಆಯಿತಾ. ನಾವೇನು ಹೇಳ್ತೀವಿ, ಸಚ್ ಅ ಪರ್ಸನ್ ಮೇ ಸೇ ಕ್ಲಿಯರ್ಲಿ ಅಪ್ ಟು ಅ ಡಿಸ್ಟೆನ್ಸ್ ಆಫ್ ಫ್ಯೂ ಮೀಟರ್ಸ್. ಅಂದರೆ ಫ್ಯೂ ಮೀಟರ್ಸ್ ತನಕ ಅವ್ರಿಗೆ ಕ್ಲಿಯರಾಗಿ ಕಾಣುತ್ತೆ, ಅದಾದಮೇಲೆ ಅವ್ರಿಗೆ ಫುಲ್ ಬ್ಲರಿ ಅಥವಾ ಏನೂ ಕಾಣೋದೇ ಇಲ್ಲ. ಸೊ ಇಲ್ಲಿ ನೋಡಿದ್ರೆ ಈ ಡಯಾಗ್ರಾಮಲ್ಲಿ, ಸೊ ಏನು ಹೇಳಿದೆ ನಾನು, ದ ಪರ್ಸನ್ ಮೇ ಸಿ ಕ್ಲಿಯರ್ಲಿ ಅಪ್ ಟು ಅ ಡಿಸ್ಟೆನ್ಸ್ ಆಫ್ ಫ್ಯೂ ಮೀಟರ್ಸ್. ಸೊ ಸಾಮಾನ್ಯವಾಗಿ ನಾರ್ಮಲ್ ವಿಷನ್ ಇದ್ದಾಗ ಫಾರ್ ಪಾಯಿಂಟ್ ಏನಿರ್ತಿತ್ತು, ಇನ್ಫಿನಿಟಿ ಅಲ್ವಾ. ಸೊ ಇನ್ಫಿನಿಟಿಯಿಂದ ಆಬ್ಜೆಕ್ಟ್ ಬಂದಾಗ ಇಮೇಜು ಸ್ಕ್ರೀನಲ್ಲಿ ಫಾರ್ಮ್ ಆಗ್ತಿತ್ತು. ಬಟ್ ಮಯೋಪಿಯಾ ಇರೋರಿಗೆ ಫಾರ್ ಪಾಯಿಂಟ್ ಸ್ವಲ್ಪ ಹತ್ತಿರದಲ್ಲಿರುತ್ತೆ ಆಯಿತಾ. ಸೊ ಈ ಪಾಯಿಂಟಿಂದ ಯಾವುದೇ ಆಬ್ಜೆಕ್ಟ್ ಇಟ್ಟರೆ ನಮಗೆ ಈ ರೆಟಿನಾ ಮೇಲೆ ಇಮೇಜ್ ಫಾರ್ಮ್ ಆಗುತ್ತೆ ಆಯಿತಾ. ಸೊ ಇಮೇಜ್ ಫಾರ್ಮ್ಡ್. ಬಟ್ ಇವ್ರಿಗೆ ಸಾಮಾನ್ಯವಾಗಿರೋ ಫಾರ್ ಪಾಯಿಂಟ್ ಅಂದರೆ ಬೇರೆಯವ್ರಿಗೆಲ್ಲ ಇರೋ ಫಾರ್ ಪಾಯಿಂಟ್ ಇನ್ಫಿನಿಟಿಯಲ್ಲಿ ನಾವು ಆಬ್ಜೆಕ್ಟ್ ಇಟ್ಟರೆ ಏನಾಗುತ್ತೆ, ಆ ಇಮೇಜು ರೆಟಿನಾ ಮೇಲೆ ಫಾರ್ಮ್ ಆಗಲ್ಲ, ಅಂದರೆ ಆ ಸ್ಕ್ರೀನ್ ಮೇಲೆ ಫಾರ್ಮ್ ಆಗಲ್ಲ. ಏನಾಗುತ್ತೆ, ಸ್ಕ್ರೀನ್ಗಿಂತ ಸ್ವಲ್ಪ ಮುಂಚೆನೇ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಏನಂತ ಹೇಳ್ತೀವಿ, ಇಮೇಜ್ ಫಾರ್ಮ್ಡ್. ಸೊ ಈ ಥರ ಫಾರ್ಮ್ ಆದಾಗ ಸ್ಕ್ರೀನ್ ಮೇಲೆ ಫಾರ್ಮ್ ಆಗದೇ ಇದ್ದಾಗ ಏನಾಗುತ್ತೆ, ನಮ್ಗೆ ಸರಿಯಾಗಿ ಕಾಣುತ್ತಾ ಇಲ್ಲ ಅಲ್ವಾ. ಸರಿಯಾಗಿ ಕಾಣೋಕ್ಕೆ, ಕ್ಲೀನ್ ಕ್ರಿಸ್ಪ್ ಕ್ಲಿಯರ್ ಇಮೇಜ್ ಕಾಣೋಕ್ಕೆ ಯಾವಾಗಲೂ ಇಮೇಜು ಸ್ಕ್ರೀನ್ ಮೇಲೇ ಫಾರ್ಮ್ ಆಗಬೇಕು, ಅಂದರೆ ನಮ್ಮ ರೆಟಿನಾ ಮೇಲೇ ಫಾರ್ಮ್ ಆಗಬೇಕು. ಸೊ ರೆಟಿನಾಗಿಂತ ಮುಂಚೆ ಫಾರ್ಮ್ ಆದಾಗ ಅವರಿಗೆ ಕ್ಲಿಯರಾಗಿ ಕಾಣಲ್ಲ. ಸೊ ಇದನ್ನು ಹೇಗೆ ಕರೆಕ್ಟ್ ಮಾಡೋದು, ಯಾವ ಥರ ಸ್ಪೆಕ್ಟಿಕಲ್ಸ್ ಹಾಕೋಬೇಕು ಅಂತ ಈಗ ನೋಡೋಣ. ಈಗ ನಾವು ಮಯೋಪಿಯಾನ ಹೇಗೆ ಕರೆಕ್ಟ್ ಮಾಡೋದನ್ನು ನೋಡೋಣ. ಇಟ್ ಈಸ್ ಕರೆಕ್ಟೆಡ್ ಯೂಸಿಂಗ್ ಅ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಅಂದರೆ ಏನು, ನಾನು ಪ್ರೀವಿಯಸ್ ಚಾಪ್ಟರ್ ಎಷ್ಟು ಸತಿ ಹೇಳಿದ್ನಲ್ಲ, ಇಟ್ ಈಸ್ ಅ ಡೈವರ್ಜಿಂಗ್ ಲೆನ್ಸ್ ಆಫ್ ಸೂಟಬಲ್ ಪವರ್ ಸೊ ದಟ್ ದಿ ಇಮೇಜ್ ಫಾರ್ಮ್ಸ್ ಆನ್ ದ ರೆಟಿನಾ. ಪವರ್ ಕೂಡ ನಾವು ಪ್ರೀವಿಯಸ್ ಚಾಪ್ಟರಲ್ಲಿ ಓದಿದ್ವಿ. ವಾಟ್ ಇಸ್ ಪವರ್? 1/focal length. ಸೊ ಸೂಟಬಲ್ ಪವರ್ ಇರೋ ಲೆನ್ಸ್ನ ನಾವು ತಗೊಂಡು ಏನು ಮಾಡ್ತೀವಿ, ಇಮೇಜ್ ಫಾರ್ಮ್ ಆಗಿದ್ದು ಎಲ್ಲಿ ಫಾರ್ಮ್ ಆಗ್ತಿತ್ತು, ಫಾರ್ ಪೀಪಲ್ ವಿತ್ ಮಯೋಪಿಯಾ ಎಲ್ಲೋ ಮಧ್ಯದಲ್ಲಿ ಫಾರ್ಮ್ ಆಗ್ತಿತ್ತು ಅಲ್ವಾ, ಇನ್ ಫ್ರಂಟ್ ಆಫ್ ದ ರೆಟಿನಾ. ಸೊ ನಾವು ಈ ಕಾನ್ಕೇವ್ ಲೆನ್ಸ್ ಉಪಯೋಗಿಸಿ ಆ ಇಮೇಜ್ನ ಪುಷ್ ಮಾಡ್ತೀವಿ ಸೊ ದ್ಯಾಟ್ ಇಟ್ ಈಸ್ ಆ್ಯಕ್ಚುಲಿ ಫಾರ್ಮ್ಡ್ ಆನ್ ದ ರೆಟಿನಾ. ಸೊ ಇದೇನಾಗುತ್ತೆ, ಇಮೇಜ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಇನ್ಫಿನಿಟಿಯಿಂದ ಬರ್ತಿದೆ ಅಲ್ವಾ ನಮ್ಮದು ಲೈಟ್ ರೇಸ್ ಫ್ರಮ್ ದಿ ಆಬ್ಜೆಕ್ಟ್. ಸೊ ಏನಾಗುತ್ತೆ, ಇಟ್ ವಿಲ್ ಡೈವರ್ಜ್ ಆಟ್ ದ ಕಾನ್ಕೇವ್ ಲೆನ್ಸ್. ಡೈವರ್ಜ್ ಅಂದರೆ ಹೀಗೆ ಸ್ಪ್ರೆಡ್ ಆಗೋದು. ಸೊ ಇಲ್ಲಿ ಡೈವರ್ಜ್ ಆಗ್ತಿದೆ ಅಲ್ವಾ, ಇಲ್ಲಿ ಡೈವರ್ಜ್ ಆಗಿಬಿಟ್ಟು
ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಲೆನ್ಸ್, ಈ ಕಡೆ ಅದು ಮೀಟ್ ಆಗುತ್ತೆ. ಇಟ್ ವಿಲ್ ಡೈವರ್ಜ್ ಫ್ರಮ್ ಸಮ್ ಪಾಯಿಂಟ್. ಈ ಪಾಯಿಂಟ್ ಹೇಗೆ ಡಿಸೈಡ್ ಮಾಡೋದು? ಇಟ್ ವಿಲ್ ಬಿ ಸೂಟಬಲ್ ಪವರ್. ಸೊ ಯಾವುದೋ ಲೆನ್ಸ್ ತೊಗೊಂಡು of some suitable point which is power which is meeting at some point ತೊಗೊಂಡ್ರೆ ಇದು ಡೈವರ್ಜ್ ಆಗುತ್ತೆ. ಡೈವರ್ಜ್ ಆದಮೇಲೆ ನಮ್ಮ ಕಣ್ಣಲ್ಲಿರೋ ಲೆನ್ಸು ಕಾನ್ವೆಕ್ಸ್ ಲೆನ್ಸ್ ಅಲ್ವಾ? ಸೊ ಕಾನ್ವೆಕ್ಸ್ ಲೆನ್ಸ್ನ ಅದು ಹಿಟ್ ಮಾಡಿ ಹೇಗೆ ಹೋಗ್ತಿದೆ? ಇಟ್ ಈಸ್ ಕನ್ವರ್ಜಿಂಗ್ ಅಗೇನ್, ಬಿಕಾಸ್ ಕಾನ್ವೆಕ್ಸ್ ಲೆನ್ಸ್ ಇಸ್ ಅ ಕನ್ವರ್ಜಿಂಗ್ ಲೆನ್ಸ್. ಸೊ ಇಟ್ ವಿಲ್ ಡೈವರ್ಜ್ ಫ್ರಮ್ ದ ಕಾನ್ಕೇವ್ ಲೆನ್ಸ್ ಆ್ಯಂಡ್ ದೆನ್ ಹಿಟ್ ದ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸಲ್ಲಿ ಅದು ಕನ್ವರ್ಜ್ ಆಗಿ ರೆಟಿನಾ ಮೇಲೇ ಇಮೇಜ್ ಫಾರ್ಮ್ ಆಗ್ತಿದೆ, ಆಯಿತಾ? ಈ ಕಾನ್ಕೇವ್ ಲೆನ್ಸ್ ಇಲ್ಲದೇ ಇದ್ದಾಗ ಈ ಪಾಯಿಂಟು ರೆಟಿನಾಗಿಂತ ಮುಂದೆ ಇತ್ತು, ಆಯಿತಾ? ಸೊ ನಮ್ಮದು ಇಮೇಜು ರೆಟಿನಾ ಮೇಲೆ ಫಾರ್ಮ್ ಆಗ್ತಿರ್ಲಿಲ್ಲ. ಸೊ ವಿ ವರ್ ನಾಟ್ ಗೆಟಿಂಗ್ ಅ ಕ್ಲಿಯರ್ ಇಮೇಜ್. ಸೊ ಈ ಕರೆಕ್ಷನ್ ಮೂಲಕ ನಮಗೆ ಕ್ಲಿಯರ್ ಇಮೇಜ್ ರೆಟಿನಾ ಮೇಲೆ ಸಿಗ್ತಿದೆ. ಸೊ ಅವರು ಕಾನ್ಕೇವ್ ಲೆನ್ಸ್ ಇರೋ ಸ್ಪೆಕ್ಟಿಕಲ್ಸ್ ಹಾಕ್ಕೊಂಡ್ರೆ ಅಥವಾ ಕನ್ನಡಕ ಹಾಕ್ಕೊಂಡ್ರೆ ಅವ್ರಿಗೆ ಸರಿಯಾಗಿ ಕಾಣುತ್ತೆ. ಈಗ ಎರಡನೇ ಡಿಫೆಕ್ಟಿವ್ ವಿಷನ್ ನೋಡೋಣ. ಸೊ ನಾವು ನಿಯರ್ ಸೈಟೆಡ್ ಕಲ್ತಾಯಿತು, ಫಾರ್ ಸೈಟೆಡ್ ಕಲಿಯೋಣ. ಫಾರ್ ಸೈಟೆಡ್ನೆಸ್ ಅಂದರೆ ಇಟ್ ಈಸ್ ಅ ಡಿಫೆಕ್ಟ್ ಇನ್ ದ ಹ್ಯೂಮನ್ ಐ ವೇರ್ ಅ ಪರ್ಸನ್ ಕೆನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನ್ ನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್. ಅಂದರೆ ಹತ್ತಿರದಲ್ಲಿರೋ ಆಬ್ಜೆಕ್ಟ್ಸ್ ಕಾಣಲ್ಲ ಅವ್ರಿಗೆ, ದೂರದಲ್ಲಿರೋ ಆಬ್ಜೆಕ್ಟ್ ಕಾಣುತ್ತೆ. ನೀವು ನೋಡಿರಬೇಕು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬುಕ್ನ ಹೀಗೆ ಓದ್ತಿರ್ಲಿಲ್ಲ, ಹಿಂಗೆ ಅಂದರೆ ದೂರ ಇಟ್ಕೊಂಡು ಓದ್ತಿರ್ತಾರೆ. ಸೊ ಅವ್ರಿಗೇನಿರುತ್ತೆ, ದೇ ವಿಲ್ ಹ್ಯಾವ್ ಫಾರ್ ಸೈಟೆಡ್ನೆಸ್ ಆರ್ ಹೈಪರ್ ಮೆಟ್ರೋಪಿಯಾ. ಇದು ಯಾಕಾಗುತ್ತೆ ಅಂದರೆ ಇನ್ಕ್ರೀಸ್ ಇನ್ ದ ಫೋಕಲ್ ಲೆಂತ್ ಆಫ್ ದಿ ಐ ಲೆನ್ಸ್. ಅಂದರೆ ಐ ಲೆನ್ಸ್ದು ಫೋಕಲ್ ಲೆಂತ್ ಇನ್ಕ್ರೀಸ್ ಆದಾಗ ಹೈಪರ್ ಮೆಟ್ರೋಪಿಯಾ ಬರುತ್ತೆ, ಅಥವಾ ಶಾರ್ಟನಿಂಗ್ ಆಫ್ ದಿ ಐಬಾಲ್. ಸೊ ಪ್ರೀವಿಯಸ್ಸಲ್ಲಿ ಎಲಾಂಗೇಷನ್ ಆಫ್ ದಿ ಐಬಾಲ್ ಇತ್ತಲ್ವಾ? ಸೊ ಇದರಲ್ಲಿ ಐಬಾಲ್ ಇನ್ನೂ ಶಾರ್ಟ್ ಆದಾಗ, ಅಂದರೆ ಈ ಸ್ಫಿಯರಿಂದ ಅದು ಹೀಗೆ ಏನೋ ಈ ಥರ ಆದಾಗ, ಸಾರಿ ಇದು ಕ್ಲಿಯರ್ ಆಗಿಲ್ಲ, ಈ ಥರ ಏನಾದರೂ ಸಿಕ್ಕಿದ್ರೆ ನಿಮಗೆ ಐಬಾಲು, ನಮಗೆ ಹೈಪರ್ ಮೆಟ್ರೋಪಿಯಾ ಬರುತ್ತೆ. ಸೊ ಈ ಎರಡು ರೀಸನಿಂದ ನಮಗೆ ಹೈಪರ್ ಮೆಟ್ರೋಪಿಯಾ ಬರುತ್ತೆ. ಸೊ ಮತ್ತೆ ನಾವು ಹೈಪರ್ ಮೆಟ್ರೋಪಿಯಾ ಬಗ್ಗೆ ನೋಡೋಣ. ಸೊ ಅ ಪರ್ಸನ್ ವಿತ್ ದಿಸ್ ಡಿಫೆಕ್ಟ್ ಹ್ಯಾಸ್ ಅ ನಿಯರ್ ಪಾಯಿಂಟ್ ವಿಚ್ ಇಸ್ ಫಾದರ್ ಅವೇ ಫ್ರಮ್ ದ ನಾರ್ಮಲ್ ನಿಯರ್ ಪಾಯಿಂಟ್. ಸೊ ನಾರ್ಮಲ್ ನಿಯರ್ ಪಾಯಿಂಟ್ ಅಂದರೆ ಯಾವುದೇ ವಿಷನ್ ಡಿಫೆಕ್ಟ್ ಇಲ್ಲದೆ ಇರೋರಿಗೆ ನಾರ್ಮಲ್ ನಿಯರ್ ಪಾಯಿಂಟ್ ಏನು? 25 ಸೆಂಟಿಮೀಟರ್. ಸೊ 25 ಸೆಂಟಿಮೀಟರ್ಸಲ್ಲಿ ಇಟ್ಟಾಗ ನಮ್ಮದು ಆಬ್ಜೆಕ್ಟ್ನ ನಮಗೆ ಕ್ಲಿಯರಾಗಿ ಕಾಣಬೇಕು. ಬಟ್ ನೀವು ನೋಡಿರಬೇಕು, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕೆಲವೊಂದು ಸತಿ ಅವರು ಬುಕ್ನ ಅಥವಾ ಏನಾದರೂ ಓದ್ತಿರೋದನ್ನ ತುಂಬ ದೂರದಲ್ಲಿ ಇಟ್ಕೊಂಡು ಓದ್ತಾರೆ. ಯಾಕಂದರೆ ಅವರು ಹತ್ತಿರದಲ್ಲಿ 25 ಸೆಂಟಿಮೀಟರ್ಸಲ್ಲಿ ಇಟ್ಕೊಂಡಾಗ ಅವ್ರಿಗೆ ಸರಿಯಾಗಿ ಕಾಣಲ್ಲ. ಸೊ ಅವ್ರಿಗೆ ಏನಿರ್ಬೋದು? ಹೈಪರ್ ಮೆಟ್ರೋಪಿಯಾ ಆರ್ ಫಾರ್ ಸೈಟೆಡ್ನೆಸ್. ಅಂದರೆ ಅವ್ರದ್ದು ನಿಯರ್ ಪಾಯಿಂಟು 25 ಸೆಂಟಿಮೀಟರ್ಸ್ಗಿಂತ ದೂರ ಇರುತ್ತೆ. ಸೊ 25 ಸೆಂಟಿಮೀಟರ್ಸ್ಗಿಂತ ದೂರ ಇದ್ದರೆ ಏನಿರ್ಬೋದು ಅದು? ಇಟ್ ಕೆನ್ ಬಿ 26 ಸೆಂಟಿಮೀಟರ್ಸ್, ಇಟ್ ಕೆನ್ ಬಿ 30 ಸೆಂಟಿಮೀಟರ್ಸ್, ಇಟ್ ಕೆನ್ ಆಲ್ಸೋ ಬಿ 100 ಸೆಂಟಿಮೀಟರ್ಸ್. ಸೊ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ ಇಟ್ ಈಸ್ ಫಾದರ್ ದೆನ್ ದ ನಾರ್ಮಲ್ ನಿಯರ್ ಪಾಯಿಂಟ್. ಸೊ ಈ ಡಯಾಗ್ರಾಮ್ನ ನೋಡೋಣ. ಸೊ ಮೊದಲನೇದಾಗಿ ಎನ್ನನ್ನು ಅವರು ಮಾರ್ಕ್ ಮಾಡಿದ್ದಾರೆ ನಿಯರ್ ಪಾಯಿಂಟ್ ಆಫ್ ಅ ಹೈಪರ್ ಮೆಟ್ರೋಪಿಕ್ ಐ. ಸೊ ಎನ್ನನ್ನು ಹೈಪರ್ ಮೆಟ್ರೋಪಿಕ್ ನಿಯರ್ ಪಾಯಿಂಟ್ ಅಂತ ಹೇಳೋಣ, ಆಯಿತಾ? ಸೊ ಅವ್ರದ್ದು ನಿಯರ್ ಪಾಯಿಂಟು ಯಾವುದೇ ಇರಲಿ 25 ಸೆಂಟಿಮೀಟರ್ಸ್ಗಿಂತ ದೂರ ಅವ್ರದ್ದು ಪಾಯಿಂಟು. ಅವ್ರದ್ದು ನಿಯರ್ ಪಾಯಿಂಟಲ್ಲಿ ಇಟ್ಟಾಗ ಆಬ್ಜೆಕ್ಟ್ನ ಅವ್ರಿಗೇನು ಕಾಣುತ್ತೆ? ಇಮೇಜ್ ಕ್ಲಿಯರಾಗಿ ಕಾಣುತ್ತೆ. ಯಾಕಂದರೆ ಆ ಸಿಚುವೇಷನಲ್ಲಿ ದ ಇಮೇಜ್ ಇಸ್ ಬೀಯಿಂಗ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಏನು ಹೇಳಿ? ರೆಟಿನಾ. ಇಟ್ಸ್ ಬೀಯಿಂಗ್ ಫಾರ್ಮ್ಡ್. ಸೊ ಕ್ಲಿಯರಾಗಿರೋ ಇಮೇಜ್ ಸಿಗ್ತಿದೆ, ಇಮೇಜ್ ಫಾರ್ಮ್ಡ್. ಬಟ್ ನಾರ್ಮಲ್ ನಿಯರ್ ಪಾಯಿಂಟ್ ಇಲ್ಲಿ ನೋಡಿದ್ರೆ ನಾರ್ಮಲ್ ನಿಯರ್ ಪಾಯಿಂಟ್ ಏನು? ಇಟ್ ಈಸ್ ಎನ್ ಡ್ಯಾಶ್. ಸೊ ಎನ್ ಡ್ಯಾಶ್ ಇಸ್ 25 ಸೆಂಟಿಮೀಟರ್ಸ್ ಆರ್ ನಾರ್ಮಲ್. ನಾನು ನಿಯರ್ ಪಾಯಿಂಟ್ನ ಎನ್ ಪಿ ಅಂತ ಬರೀತಿದ್ದೀನಿ, ನಾರ್ಮಲ್ ನಿಯರ್ ಪಾಯಿಂಟ್. ಸೊ ನಾರ್ಮಲ್ ನಿಯರ್ ಪಾಯಿಂಟಲ್ಲಿ ಇಟ್ಟಾಗ ಏನಾಗ್ತಿದೆ? ದ ಇಮೇಜ್ ಇಸ್ ಬೀಯಿಂಗ್ ಫಾರ್ಮ್ಡ್ ಬಿಹೈಂಡ್ ದ ಸ್ಕ್ರೀನ್, ಬಿಹೈಂಡ್ ದ ರೆಟಿನಾ. ಸೊ ಹೀಗೆ ಫಾರ್ಮ್ ಆದಾಗ ಅವ್ರಿಗೆ ಇಮೇಜ್ ಕ್ಲಿಯರಾಗಿ ಕಾಣುತ್ತಾ? ಇಲ್ಲ ಅಲ್ವಾ? ಬಿಕಾಸ್ ಓನ್ಲಿ ವೆನ್ ಇಟ್ ಇಸ್ ಫಾರ್ಮ್ಡ್ ಆನ್ ದ ರೆಟಿನಾ, ಅಂದರೆ ರೆಟಿನಾ ಮೇಲೇ ನಮ್ಮದು ಇಮೇಜ್ ಫಾರ್ಮ್ ಆದಾಗ ನಮಗೆ ಕ್ಲಿಯರ್ ಇಮೇಜ್ ಸಿಗುತ್ತೆ. ಸೊ ಈ ಸಿಚುವೇಷನಲ್ಲಿ 25 ಸೆಂಟಿಮೀಟರ್ಸಲ್ಲಿ ಇಟ್ಟಾಗ ಅವ್ರಿಗೆ ಆಬ್ಜೆಕ್ಟು ಇಮೇಜು ರೆಟಿನಾಗಿಂತ ದೂರ ಫಾರ್ಮ್ ಆಗ್ತಿದೆ. ಸೊ ಇದನ್ನು ಹೇಗೆ ಕರೆಕ್ಟ್ ಮಾಡೋದು? ಇಟ್ ಈಸ್ ಕರೆಕ್ಟೆಡ್ ಯೂಸಿಂಗ್ ಅ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಅಂದರೆ ನಿಮ್ಗೆ ಚಕ್ಕಾಗಿ ಬರಬೇಕು. ಇಟ್ ಈಸ್ ಅ ಕನ್ವರ್ಜಿಂಗ್ ಲೆನ್ಸ್. ಆ್ಯಂಡ್ ಹೇಗೆ ಯಾವ ಪವರ್ದು ಲೆನ್ಸ್ ಉಪಯೋಗಿಸ್ತೀವಿ? ಸೂಟಬಲ್ ಪವರ್. ಅಂದರೆ ಅವ್ರದ್ದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪವರ್ ಇರಬೇಕು ಅಂತ. ಸೊ ಇದು ಯಾಕೆ ಉಪಯೋಗಿಸ್ತೀವಿ ಅಂದರೆ ಅದು ಇಮೇಜು ಇಲ್ಲಿ ಎಲ್ಲೋ ದೂರದಲ್ಲಿ ಫಾರ್ಮ್ ಆಗ್ತಿತ್ತಲ್ವಾ, ಆ ದೂರದಲ್ಲಿರೋ ಇಮೇಜ್ನ ನಾವು
ಹತ್ತಿರ ತರಬೇಕು ಸೊ ದ್ಯಾಟ್ ಇಟ್ ಈಸ್ ಫಾರ್ಮ್ಡ್ ಆನ್ ದ ರೆಟಿನಾ. ಸೊ ಏನು ಮಾಡ್ತೀವಿ ನಾವು ಒಂದು ಕಾನ್ವೆಕ್ಸ್ ಲೆನ್ಸ್ನೇ ಉಪಯೋಗಿಸ್ತೀವಿ. ಸೊ ಏನಾಗ್ತಿದೆ ಈ ಎನ್ ಡ್ಯಾಶ್ ಏನಿತ್ತು ಎನ್ ಡ್ಯಾಶ್ ಇಸ್ 25 ಸೆಂಟಿಮೀಟರ್ಸ್ ಆಯಿತಾ. ಸೊ ಆಬ್ಜೆಕ್ಟು ಲೈಟ್ ಬರ್ತಿದ್ದಾಗ ಈ ಕಾನ್ವೆಕ್ಸ್ ಲೆನ್ಸ್ಗೆ ಹಿಟ್ಟಾಗಿ ಏನಾಗುತ್ತೆ ಇಟ್ ಗೆಟ್ಸ್ ಕನ್ವರ್ಜ್ಡ್. ಸೊ ಇಲ್ಲಿಂದ ಕನ್ವರ್ಜ್ ಆಗಿರೋ ಲೈಟ್ ರೇಸು ಮತ್ತೆ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ ಇದೆ ಅಲ್ವಾ ಒಳಗಡೆ, ಆರ್ ಕ್ರಿಸ್ಟಲೈನ್ ಲೆನ್ಸ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್. ಸೊ ಇಟ್ ಈಸ್ ಗೆಟಿಂಗ್ ಕನ್ವರ್ಜ್ಡ್ ಅಗೇನ್, ಮತ್ತೆ ಕನ್ವರ್ಜ್ ಆಗಿ ಎಲ್ಲಿ ಇಮೇಜ್ ಫಾರ್ಮ್ ಆಗ್ತಿದೆ ಈಗ ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಆನ್ ದ ರೆಟಿನಾ. ಸೊ ಈ ಕಾನ್ವೆಕ್ಸ್ ಲೆನ್ಸ್ ಸ್ಪೆಕ್ಟಿಕಲ್ಸ್ ಏನಿರೋ ಕಾನ್ವೆಕ್ಸ್ ಲೆನ್ಸ್ ಏನು ಮಾಡುತ್ತೆ ಆ ಇಮೇಜ್ನ ರೆಟಿನಾಗಿಂತ ಹಿಂದೆ ಇದ್ದಿದ್ದ ಇಮೇಜ್ನ ರೆಟಿನಾ ಮೇಲೆ ತರುತ್ತೆ. ಸೊ ರೆಟಿನಾ ಮೇಲೆ ತಂದಾಗ ಅವ್ರಿಗೆ ಎಲ್ಲ ಕಾಣುತ್ತೆ. ಸೊ ಹೈಪರ್ ಮೆಟ್ರೋಪಿಯಾ ಇರೋರಿಗೆ ಯಾವ ಥರ ಸ್ಪೆಕ್ಟಿಕಲ್ಸ್ ಉಪಯೋಗಿಸ್ತಾರೆ, ಅವರು ಕಾನ್ವೆಕ್ಸ್ ಲೆನ್ಸ್ ಇರೋ ಸ್ಪೆಕ್ಟಿಕಲ್ಸ್ ಉಪಯೋಗಿಸ್ತಾರೆ. ಸೊ ನಾವು ಇಲ್ಲಿ ತನಕ ಏನು ಕಲ್ತ್ವಿ, ವಿ ಲರ್ನ್ ಮಯೋಪಿಯಾ ಆ್ಯಂಡ್ ಹೈಪರ್ ಮೆಟ್ರೋಪಿಯಾ. ಸೊ ಬರೀ ಅಷ್ಟೇನಾ ವಿಷನ್ ಡಿಫೆಕ್ಟ್ಸ್? ಇಲ್ಲ, ಸಾಕಷ್ಟಿದೆ. ನಾವು ಇನ್ನೊಂದು ಕಳೆಯೋಣ. ಇನ್ನೊಂದು ಬಂದ್ಬಿಟ್ಟು ಪ್ರೆಸ್ ಬಯೋಪಿಯಾ. ಇದಂದರೆ ಏನು? ಇಟ್ ಈಸ್ ಅ ಕೈಂಡ್ ಆಫ್ ಡಿಫೆಕ್ಟ್ ಇನ್ ದ ಹ್ಯೂಮನ್ ಐ ವಿಚ್ ಅಕರ್ಸ್ ಡ್ಯೂ ಟು ಏಜಿಂಗ್. ಅಂದರೆ ನಾವು ವಯಸ್ಸಾದಷ್ಟು ಈ ವಿಷನ್ ಡಿಫೆಕ್ಟ್ ಬರೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದು ಯಾಕಾಗುತ್ತೆ? ಎರಡು ಮೇನ್ ರೀಸನ್ ಇದೆ ಆಯಿತಾ. ಸೊ ನಿಮ್ದು ಐ ಲೆನ್ಸು ನಾನು ಹೇಳಿದ್ನಲ್ಲ, ಇಟ್ ಈಸ್ ಅ ಟ್ರಾನ್ಸ್ಪೆರೆಂಟ್ ಫ್ಲೆಕ್ಸಿಬಲ್ ಜೆಲ್ಲಿ ಲೈಕ್ ಮೆಟೀರಿಯಲ್ ಅಂತ. ಆ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದಾಗ ನಮಗೆ ಪ್ರೆಸ್ ಬಯೋಪಿಯಾ ಕಾಣುತ್ತೆ ನಮ್ಮ ಕಣ್ಣಲ್ಲಿ ಆಯಿತಾ. ಸೊ ಡಿಕ್ರೀಸ್ ಇನ್ ದ ಫ್ಲೆಕ್ಸಿಬಿಲಿಟಿ ಆಫ್ ದಿ ಐ ಲೆನ್ಸ್. ಇನ್ನೊಂದೇನು, ದ ಗ್ರ್ಯಾಜುವಲ್ ವೀಕ್ನಿಂಗ್ ಆಫ್ ದ ಸಿಲರಿ ಮಸಲ್ಸ್. ಸೊ ಸಿಲರಿ ಮಸಲ್ಸ್ದು ಮೇನ್ ಫಂಕ್ಷನ್ ಏನು? ಟು ಚೇಂಜ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಅದು ಹೇಗೆ ಮಾಡುತ್ತೆ? ಅದು ಕಾಂಟ್ರಾಕ್ಟ್ ಆಗುತ್ತೆ ಅಥವಾ ರಿಲ್ಯಾಕ್ಸ್ ಆಗುತ್ತೆ ಆಯಿತಾ. ಸೊ ಸಿಲರಿ ಮಸಲ್ ವೀಕ್ ಆದಾಗ ಆ ಕಂಟ್ರಾಕ್ಷನ್ ಪವರು ರಿಲ್ಯಾಕ್ಸೇಷನ್ ಪವರು ಕಡಿಮೆ ಆಗುತ್ತಲ್ವಾ. ಸೊ ಅದು ಬೇಗ ಚೇಂಜ್ ಆಗಲ್ಲ ಆಯಿತಾ. ಸೊ ವೀಕ್ ಆದಾಗ ನಮ್ಮ ಸಿಲರಿ ಮಸಲ್ಸು ಏನಾಗುತ್ತೆ ಮತ್ತೆ ಪ್ರೆಸ್ ಬಯೋಪಿಯಾ ಸಿಗುತ್ತೆ ಆಯಿತಾ ನಮ್ಮ ಕಣ್ಣಲ್ಲಿ. ಸೊ ಈ ಪ್ರೆಸ್ ಬಯೋಪಿಯಾ ಇರೋರಿಗೆ ದೇ ಮೇ ಸಫರ್ ಫ್ರಮ್ ಬೋತ್ ಮಯೋಪಿಯಾ ಆ್ಯಂಡ್ ಹೈಪೋಮೆಟ್ರೋಪಿಯಾ. ಇದಂದರೆ ಅವ್ರಿಗೆ ನಿಯರ್ ಆಗಿರೋ ಆಬ್ಜೆಕ್ಟ್ಸು ಮತ್ತು ದೂರದಲ್ಲಿರೋ ಆಬ್ಜೆಕ್ಟ್ಸು ಎರಡೂ ಸರಿಯಾಗಿ ಕಾಣಲ್ಲ ಆಯಿತಾ. ಸೊ ಎಲ್ಲನೂ ಅವ್ರಿಗೆ ಓವರ್ ಆಲ್ ವಿಷನ್ ಕಡಿಮೆ ಆಗುತ್ತೆ ಆಯಿತಾ. ಸೊ ನಾವು ಏನಂತ ಹೇಳ್ತೀವಿ, ಪ್ರೆಸ್ ಬಯೋಪಿಯಾ ಅಕರ್ಸ್ ಡ್ಯೂ ಟು ಏಜಿಂಗ್. ರೀಸನ್ಸ್ ಎರಡು ಕೊಟ್ಟಿದ್ದೀನಿ. ಮತ್ತು ಅವರು ಇದ್ರದ್ದು ಸೈಡ್ ಎಫೆಕ್ಟ್ಸ್ ಅಂತ ಕೇಳಿದ್ರೆ ನೀವೇನು ಹೇಳಬೇಕು? The patient may suffer from both myopia and hypermetropia. This means they might not be able to see near objects or even far objects. ಅಂದರೆ ಹತ್ತಿರದಲ್ಲಿರೋ ಆಬ್ಜೆಕ್ಟ್ಸ್ ಮತ್ತು ದೂರದಲ್ಲಿರೋ ಆಬ್ಜೆಕ್ಟ್ಸ್ ಎರಡು ಅವ್ರಿಗೆ ಸರಿಯಾಗಿ ಕಾಣಲ್ಲ. ಸೊ ಈ ಪ್ರೆಸ್ ಬಯೋಪಿಯಾನ ಹೇಗೆ ಕರೆಕ್ಟ್ ಮಾಡೋದು? ನಾವು ಬೈಫೋಕಲ್ ಲೆನ್ಸ್ ವಿತ್ ಅಪ್ರೋಪ್ರಿಯೇಟ್ ಪವರ್ ಉಪಯೋಗಿಸ್ತೀವಿ. ಬೈ ಅಂದರೆ ಏನು? ಬೈ ಮೀನ್ಸ್ ಟು. ಇಟ್ಸ್ ಅ ಪ್ರೀಫಿಕ್ಸ್ ಅಂದರೆ ಪದಕ್ಕಿಂತ ಮುಂಚೆ ಬರೋದು. ಅದರದ್ದು ಅರ್ಥ ಬಂದ್ಬಿಟ್ಟು ಟು. ಸೊ ಬೈಫೋಕಲ್ ಲೆನ್ಸಸ್ ಕನ್ಸಿಸ್ಟ್ ಆಫ್ ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಅಂದರೆ ಈ ಸ್ಪೆಕ್ಟಿಕಲ್ಸ್ ಒಂದೇ ಕಡೆಯಲ್ಲಿ ಎರಡೂ ಇರುತ್ತೆ, ಕಾನ್ಕೇವು ಇರುತ್ತೆ, ಕಾನ್ವೆಕ್ಸು ಇರುತ್ತೆ. ಯಾವ ಕಡೆ ಕಾನ್ಕೇವ್ ಯಾವ ಕಡೆ ಕಾನ್ವೆಕ್ಸ್ ಇರೋದನ್ನ ನೋಡೋಣ. ದಿ ಅಪ್ಪರ್ ಪೊಸಿಷನ್ ಇಸ್ ಕಾನ್ಕೇವ್. ಅಂದರೆ ಇಲ್ಲಿ ನೋಡಿ ಮೇಲ್ಗಡೆ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ನಿಯರ್ ಸೈಟೆಡ್ನೆಸ್ ಅವ್ರಿಗೆ ನಾವೇನು ಉಪಯೋಗಿಸ್ತೀವಿ? ವಿ ಯೂಸ್ ಕಾನ್ಕೇವ್ ಲೆನ್ಸ್ ಟು ಕರೆಕ್ಟ್ ಮಯೋಪಿಯಾ. ಸೊ ಮೇಲ್ಗಡೆ ಇರೋದನ್ನ ನಾವು ಕಾನ್ಕೇವ್ ಲೆನ್ಸ್ ಹಾಕ್ತೀವಿ. ಕೆಳಗಡೆ ಏನು? ಇಟ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಯಾಕೆ ಉಪಯೋಗಿಸ್ತೀವಿ? ಟು ಕರೆಕ್ಟ್ ಹೈಪರ್ಮೆಟ್ರೋಪಿಯಾ, ಅಂದರೆ ಟು ಕರೆಕ್ಟ್ ಫಾರ್ ಸೈಟೆಡ್ನೆಸ್. ಸೊ ಮೇಲ್ಗಡೆ ಕಾನ್ಕೇವ್ ಲೆನ್ಸ್ ಹಾಕ್ಬಿಟ್ಟು ಕೆಳಗಡೆ ನಾವು ಕಾನ್ವೆಕ್ಸ್ ಲೆನ್ಸ್ ಹಾಕ್ತೀವಿ. ಯಾಕಂದರೆ ಆವಾಗ ಅವ್ರಿಗೆ ಪ್ರೆಸ್ ಬಯೋಪಿಯಾ ಫಿಕ್ಸ್ ಆಗುತ್ತೆ ಅಥವಾ ಸಾಲ್ವ್ ಆಗುತ್ತೆ. ಯಾಕಂದರೆ ನಾನು ಹೇಳಿದ್ನಲ್ಲ, ಪ್ರೆಸ್ ಬಯೋಪಿಯಲ್ಲಿ ಅವ್ರಿಗೆ ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ಎರಡೂ ಇರ್ಬೋದಲ್ವಾ. ಸೊ ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ಈ ಥರ ಲೆನ್ಸ್ ಉಪಯೋಗಿಸ್ತೀವಿ ವಿತ್ ಕಾನ್ಕೇವ್ ಆನ್ ಟಾಪ್ ಆ್ಯಂಡ್ ಕಾನ್ವೆಕ್ಸ್ ಆನ್ ದ ಬಾಟಮ್.